ನೋಡಿ ಕ್ವಶನ್ನು, ಫೈಂಡ್ ದ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ is equal to x when 0 to 1 x value, 2 minus x for x value 1 to 2, 0 for x greater than 2. ಇದು ಬಿ ಮ್ಯಾಟ್ ಟಿ 301 ಮಾಡ್ಯೂಲ್ 4 ಮಾಡ್ಯೂಲ್ ಕ್ವಶನ್ ಪೇಪರ್ 1 ಕ್ವಶನ್. ಇದನ್ನ ಯಾವ ಥರ ಮಾಡೋದು ನೋಡಿ. ಇಲ್ಲಿ ಫೋರಿಯರ್ ಕೊಸೈನ್ ಟ್ರಾನ್ಸ್ಫಾರ್ಮ್ ಕೇಳಿರೋದ್ರಿಂದ ನೀವು ಎಫ್ ಸಿ ಆಫ್ ಯು ಫಾರ್ಮುಲಾ ಬರ್ಕೋಬೇಕು. ಎಫ್ ಸಿ ಆಫ್ ಯುಗೆ ಫಾರ್ಮುಲಾ 0 to infinity ಎಫ್ ಆಫ್ ಎಕ್ಸ್ cos ux dx. ಇಲ್ಲಿ ಎಫ್ ಸಿ ಆಫ್ ಯು ಅಂದರೆ ಇಲ್ಲಿ ನೋಡಿ 0 to infinity ಇರೋದನ್ನ ಒಂದು 0 to 1 ತೊಗೊಳ್ಳಿ, ಇನ್ನೊಂದು 1 to 2 ತೊಗೊಳ್ಳಿ, ಆಮೇಲೆ 2 to infinity ತೊಗೊಳ್ಳಿ. ಫಸ್ಟು ಲಿಮಿಟು 0 to 1 ತೊಗೊಳ್ಳಿ. 0 to 1 ತೊಗೊಳ್ಳುವಾಗ ಎಫ್ ಆಫ್ ಎಕ್ಸ್ ಬಂದು ಎಕ್ಸ್ ಆಗುತ್ತೆ. ಎಕ್ಸ್ ಹಾಕಿ cos ux ಹಾಕಿ dx ಪ್ಲಸ್ 0 to 1 ಆದಮೇಲೆ 1 to 2 ತೊಗೊಳ್ಳಿ. 1 to 2 ತೊಗೊಳ್ಳುವಾಗ ಎಫ್ ಆಫ್ ಎಕ್ಸ್ ಜಾಗದಲ್ಲಿ 2 minus x ಹಾಕಬೇಕು. 2 minus x cos ux dx ಮತ್ತು 2 to infinity 0 ಬಿಟ್ಬಿಡಿ. 0 ಇರೋದನ್ನ ಲಿಮಿಟ್ ಹಾಕೋಕ್ಕೆ ಹೋಗಬೇಡಿ. ಇದನ್ನ ಇಂಟಿಗ್ರೇಟ್ ಮಾಡೋದು ಯಾವ ಥರ ನೋಡಿ. ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಇಂಟು ಕಾಸ್ ಯು ಎಕ್ಸ್ ಇದೆ. ಇದಕ್ಕೆ ಬರ್ನೋಲಿಸ್ ಅಪ್ಲೈ ಮಾಡಬೇಕು. ಫಸ್ಟ್ ಎಕ್ಸ್ನ ಹಂಗೆ ಇಟ್ಕೋಬೇಕು, ಕಾಸ್ ಯು ಎಕ್ಸ್ಗೆ ಇಂಟಿಗ್ರೇಟ್ ಮಾಡ್ಕೋಬೇಕು. ನೋಡಿ ಜ್ಞಾಪಕ ಇಟ್ಕೋಬಿಡಿ. ಇಂಟಗ್ರಲ್ ಆಫ್ ಕಾಸ್ ಎ ಎಕ್ಸ್ ಡಿ ಎಕ್ಸ್ ಅಂದರೆ ಸೈನ್ ಎ ಎಕ್ಸ್ ಬೈ ಎ. ಮತ್ತು ಇಂಟಗ್ರಲ್ ಆಫ್ ಸೈನ್ ಎ ಎಕ್ಸ್ ಡಿ ಎಕ್ಸ್ ಅಂದರೆ ಮೈನಸ್ ಕಾಸ್ ಎ ಎಕ್ಸ್ ಬೈ ಎ. ಇದು ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು ನೀವು. ಇಲ್ಲಿ ನೋಡಿ, ಕಾಸ್ಗೆ ಇಂಟಿಗ್ರೇಷನ್ ಸೈನು ಅಂದರೆ ಎಕ್ಸ್ಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದನ್ನ ಡಿವೈಡ್ ಮಾಡಬೇಕು. ಅಂದರೆ ಕಾಸ್ ಯು ಎಕ್ಸ್ ಇದ್ದರೆ ಸೈನ್ ಯು ಎಕ್ಸು, ಎಕ್ಸ್ಗೆ ಮಲ್ಟಿಪ್ಲೈ ಇರೋದು ಯು, ಅದನ್ನ ಡಿವೈಡ್ ಮಾಡ್ಕೋಬೇಕು. ಮೈನಸ್ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕೀಗ. ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1. ನೋಡಿ ಇದಕ್ಕೆ ಇಂಟಿಗ್ರೇಷನ್ ಹೆಂಗೆ ಅಂದರೆ ಸೈನ್ಗೇನು ಮೈನಸ್ ಕಾಸು, ಇಲ್ಲಿ ಯು ಇರೋದನ್ನ ಯು ಸ್ಕ್ವೇರ್ ಮಾಡ್ಕೋಬೇಕು. ಯಾಕಂದರೆ ಇದ್ರದ್ದು ಯು ಬಂದ್ಬಿಡುತ್ತೆ, ಯು ಇಂಟು ಯು ಯು ಸ್ಕ್ವೇರ್ ಆಗುತ್ತೆ. ಇಲ್ಲಿ ನೋಡಿ ಸೈನ್ ಯು ಎಕ್ಸ್ಗೆ ಮೈನಸ್ ಕಾಸ್ ಯು ಎಕ್ಸ್ ಬರ್ಕೊಳ್ಳಿ. ಇಲ್ಲಿ ಯು ಇರೋದನ್ನ ಯು ಸ್ಕ್ವೇರ್ ಮಾಡ್ಕೋಬೇಕು. ಈಗ ಲಿಮಿಟ್ ಇದು ಇಂಟಿಗ್ರೇಟ್ ಆದ ತಕ್ಷಣ ಇದನ್ನ ಲಿಮಿಟ್ನ ಹಾಕಬೇಕು 0 to 1. ಈಗ ನೋಡಿ ಪ್ಲಸ್ ಈಗ 2 minus x ಇಟ್ಕೊಳ್ಳಿ. ಕಾಸ್ ಯು ಎಕ್ಸ್ಗೆ ಇಂಟಿಗ್ರೇಷನ್ ಸೇಮ್, ಇದನ್ನ ಇಟ್ಕೊಂಡು ಇದನ್ನ ಇಂಟಿಗ್ರೇಷನ್ ಮಾಡಬೇಕು. ಕಾಸ್ಗೆ ಸೈನ್ ಯು ಎಕ್ಸ್ ಬೈ ಯು ಮೈನಸ್ ಬರೋದು. ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. 2ಗೆ ಡಿಫ್ರೆನ್ಷಿಯೇಷನ್ 0, ಎಕ್ಸ್ಗೆ 1, ಸೈನ್ಗೆ ಮೈನಸ್ ಕಾಸ್ ಯು ಎಕ್ಸ್ ಬೈ ಯು ಸ್ಕ್ವೇರ್. ಲಿಮಿಟ್ ಬಂದು 1 to 2. ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಎಕ್ಸ್ ಟರ್ಮ್ಗಳನ್ನ ಒಂದು ಕಡೆ ಮಾಡ್ಕೋಬೇಕು. ಇದರಲ್ಲಿ 1/u ಆಚೆ ತಗೊಳ್ಳಿ. ಎಕ್ಸ್ ಸೈನ್ ಯು ಎಕ್ಸ್ ಹಂಗೆ ಇರಲಿ. ಲಿಮಿಟ್ ಬಂದು 0 to 1. ಮೈನಸ್ ಇಂಟು ಮೈನಸ್ ಪ್ಲಸ್ 1/u ಸ್ಕ್ವೇರ್ನ ಆಚೆ ತಗೊಳ್ಳಿ. ಕಾಸ್ ಯು ಎಕ್ಸ್ ಹಂಗೆ ಇಟ್ಕೊಳ್ಳಿ. ಲಿಮಿಟ್ ಬಂದು 0 to 1 ಪ್ಲಸ್ ಇಲ್ಲಿ 1/uನ ಆಚೆ ತಗೊಳ್ಳಿ. 2 minus x sin u x ಹಂಗೆ ಬರ್ಕೊಳ್ಳಿ. ಲಿಮಿಟ್ 1 to 2. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 1/u ಸ್ಕ್ವೇರ್ನ ಆಚೆ ತಗೊಳ್ಳಿ. ಕಾಸ್ ಯು ಎಕ್ಸ್ನ ಹಂಗೆ ಬರ್ಕೊಂಡು ಲಿಮಿಟ್ 1 to 2 ಹಾಕಬೇಕು. ಎಕ್ಸ್ಟೆಂಡ್ ಮಾಡಿ. ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು 1/u. ಇಲ್ಲಿ ಎಕ್ಸ್ ಜಾಗದಲ್ಲಿ 1 ಹಾಕಿ. 1 ಸೈನ್ ಯು ಇಂಟು 1 ಅಂದರೆ ಸೈನ್ ಯು ಆಗುತ್ತೆ.
ಮೈನಸ್ ಎಕ್ಸಾಕ್ಟಲ್ಲಿ 0 ಹಾಕಿ, 0 sin 0 ಅಂದರೆ 0 ಇಂಟು ಎನಿಥಿಂಗ್ 0 ಪ್ಲಸ್ 1/u ಸ್ಕ್ವೇರ್. ನೋಡಿ ಎಕ್ಸಾಕ್ಟಲ್ಲಿ 1 ಹಾಕಿ ಕಾಸ್ 1u ಆಗುತ್ತೆ, u ಇಂಟು 1 ಅಂದರೆ ಕಾಸ್ u ಆಗುತ್ತೆ, ಮೈನಸ್ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಕಾಸ್ 0 ಆಗುತ್ತೆ. ನೆಕ್ಸ್ಟ್ ಪ್ಲಸ್ 1/u ಎಕ್ಸಾಕ್ಟಲ್ಲಿ 2 ಹಾಕಿ, ನೋಡಿ 2 ಮೈನಸ್ 2 0, 0 ಇಂಟು ಎನಿಥಿಂಗ್ ಇಸ್ 0, ಮೈನಸ್ ಬರೋದು ಎಕ್ಸಾಕ್ಟಲ್ಲಿ 1 ಹಾಕಿ, 2 ಮೈನಸ್ 1 ಅಂದರೆ 1, ಇಲ್ಲೂ 1 ಹಾಕಿದ್ರೆ ಸೈನ್ ಯು. ನೆಕ್ಸ್ಟ್ ಮೈನಸ್ 1/u ಸ್ಕ್ವೇರ್ ಎಕ್ಸಾಕ್ಟಲ್ಲಿ 2 ಹಾಕಿ ಅಂದರೆ ಕಾಸ್ u2 ಅಂದರೆ 2u ಮೈನಸ್ ಎಕ್ಸಾಕ್ಟಲ್ಲಿ 1 ಹಾಕಿ ಕಾಸ್ ಯು. ನೋಡಿ ಬೇಕಿದ್ರೆ ಒಂದು ಸ್ಟೆಪ್ ಜಾಸ್ತಿ ಮಾಡ್ಕೊಳ್ಳಿ, ಮಾಡ್ತೀನಿ ನೋಡಿ. ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು 1/u. ಫಸ್ಟ್ ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ 1 ಸೈನ್ ಯು ಮೈನಸ್ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ 0 ಸೈನ್ 0 ಪ್ಲಸ್ 1/u ಸ್ಕ್ವೇರ್ ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ ಕಾಸು ಯು ಇಂಟು 1 ಅಂದರೆ ಯು ಮೈನಸ್ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಕಾಸ್ 0. ನೆಕ್ಸ್ಟ್ ಪ್ಲಸ್ 1/u ಎಕ್ಸಾಕ್ಟಲ್ಲಿ 2 ಹಾಕಿದ್ರೆ 2 ಮೈನಸ್ 2 ಸೈನ್ u2 ಅಂದರೆ ಸೈನ್ 2u ಮೈನಸ್ ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ 2 ಮೈನಸ್ 1 ಸೈನ್ u ಅಂದರೆ ಸೈನ್ u ಮೈನಸ್ 1/u ಸ್ಕ್ವೇರ್ ಎಕ್ಸಾಕ್ಟಲ್ಲಿ 2 ಹಾಕಿದ್ರೆ ಕಾಸ್ 2u ಮೈನಸ್ ಎಕ್ಸಾಕ್ಟಲ್ಲಿ 1 ಹಾಕಿದ್ರೆ ಕಾಸ್ u. ನೋಡಿ ಇದಾದಮೇಲೆ ಬೇಕಿದ್ರೆ ಇದು ಬರೀ 1/u 1 ಸೈನ್ u 0 ಕಾಸ್ u ಕಾಸ್ 0, 2 ಮೈನಸ್ 2 ಅಂದರೆ 0, 0 ಇಂಟು ಎನಿಥಿಂಗ್ ಇಸ್ 0, 2 ಮೈನಸ್ 1 ಅಂದರೆ 1 ಸೈನ್ ಯು ಕಾಸ್ 2u ಮೈನಸ್ ಕಾಸ್ ಯು. ಈಗೇನು ಮಾಡಬೇಕು, ಎಫ್ ಸಿ ಆಫ್ ಯು ಈಸ್ ಈಕ್ವಲ್ ಟು ನೋಡಿ 1 ಇಂಟು 1 1 ಇಂಟು 1 1 ಸೈನ್ ಯು ಬೈ ಯು ಸ್ಕ್ವೇರ್ ಯು ಸೈನ್ ಯು ಬೈ ಯು ಪ್ಲಸ್ ಕಾಸ್ ಯು ಬೈ ಯು ಸ್ಕ್ವೇರ್. ನೋಡಿ ಕಾಸ್ 0 ಅಂದರೆ 1, ಪ್ಲಸ್ ಇಂಟು ಮೈನಸ್ ಮೈನಸ್ 1 ಇಂಟು 1 1/u ಸ್ಕ್ವೇರ್. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಯು ಬೈ ಯು ಮೈನಸ್ ಇಂಟು ಪ್ಲಸ್ ಮೈನಸ್ ಕಾಸ್ 2u ಬೈ ಯು ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು ಕಾಸ್ ಯು ಅಂದರೆ ಕಾಸ್ ಯು ಬೈ ಯು ಸ್ಕ್ವೇರ್. ಇಲ್ಲಿ ನೋಡಿ ಪ್ಲಸ್ ಸೈನ್ ಯು ಬೈ ಯು ಮತ್ತು ಮೈನಸ್ ಸೈನ್ ಯು ಬೈ ಯು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು ನೋಡಿ ಕಾಸ್ ಯು ಬೈ ಯು ಸ್ಕ್ವೇರ್ ಕಾಸ್ ಯು ಬೈ ಯು ಸ್ಕ್ವೇರ್ ಅಂದರೆ 2 ಕಾಸ್ ಯು ಬೈ ಯು ಸ್ಕ್ವೇರ್ ಆಗುತ್ತೆ. ಮೈನಸ್ 1/u ಸ್ಕ್ವೇರ್ ಮೈನಸ್ ಕಾಸ್ 2u ಬೈ ಯು ಸ್ಕ್ವೇರ್. ಬೇಕಿದ್ರೆ ಎಲ್ ಸಿ ಎಮ್ ಮಾಡ್ಕೊಳ್ಳಿ, 2 ಕಾಸ್ ಯು ಮೈನಸ್ 1 ಮೈನಸ್ ಕಾಸ್ 2u whole divided by u square. This is the final answer. Please like, share and subscribe.